So, hi guys, hello, welcome to another reaction video. Hello, welcome to Krishna 2.0 reaction channel. Please like, comment, subscribe ಮಾಡಿ ತಿಳ್ಕೊಂಡು ರೆಡಿ ಬರ್ತದೆ ಜಲ್ದಿ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊರಿ ಆ್ಯಂಡ್ ವಿ ಆರ್ ವಿತ್ ಓಲ್ಡ್ ಟ್ರ್ಯಾಕ್ ನಮ್ಮ ಲೆಜೆಂಡ್ರಿ ಅಲ್ಟ್ರಾ ಲೆಜೆಂಡ್ ಶಬ್ಬಿಡಾಗಿ ಅವ್ರದ್ದು ಟ್ರ್ಯಾಕ್ ಜೊತೆ ಸೊ ಭಾಳ ದಿನ ಆಗಿತ್ತು ನಾವು ಯಾವುದೇ ರೀತಿ ಒಂದು ಫೀಲಿಂಗ್ ಟ್ರ್ಯಾಕ್ ರಿಯಾಕ್ಷನ್ ಮಾಡಿರ್ಕಿಲ್ಲ. ಅದು ನಿಮಗೆ ತೋರಿಸ್ಬೇಕಂತಲ್ಲ, ನನ್ನ ಮನಸ್ಸಿಗೂ ನಾ ತೋರಿಸಿಲ್ಲ ಇಂಥ ಟ್ರ್ಯಾಕ್ ಈಗ ರೀಸೆಂಟ್ಲಿ ಐ ಥಿಂಕ್ ಸೊ. ಸೊ ಯಾ ವಿ ಆರ್ ವಿತ್ ಒಂದು ಜನಪದ ಟ್ರ್ಯಾಕ್. ಟೈಟಲ್ ಬಂದುಬಿಟ್ಟು ಕಳ್ಳ ಕುಬಸ ಮಾಡಿಸ್ಕೊಂಡು ಓಕೆ. ಸೊ ಕಳ್ಳ ಅಂದ್ರೆ ಕುಬಸ ಮಾಡಿಸ್ಕೊಂಡು ಕಳ್ಳಾಗ ಅಂದ್ರೆ ಸುಳ್ಳು ಲೈಕ್ ಗೊತ್ತಾಗ್ಲಾರ್ದಂಗೆ ಹಂಗೆ. ಸೊ ಪ್ರೊಡ್ಯೂಸರ್ ಬಂದುಬಿಟ್ಟು ಜುನೇದ್ ಎಸ್ ಡಾಂಗೆ ಅವ್ರ ಕಡೆಯಿಂದ, ಸಿಂಗರ್ ಬಂದುಬಿಟ್ಟು ಶಬಿ ಡಾಂಗೆ ಅವ್ರ ಆ್ಯಂಡ್ ಫೀಮೇಲ್ ಸ್ನೇಹ ಅವ್ರು ಅದಾರ. ಆ್ಯಂಡ್ ಮ್ಯೂಸಿಕ್ ಬಂದುಬಿಟ್ಟು ಮಿರಜ್ಕರ್ ಅವ್ರ ಕಡೆಯಿಂದ, ಮಿಕ್ಸ್ ಮಾಸ್ಟರ್ ಬಂದುಬಿಟ್ಟು ಅಕ್ಷರ ರೆಕಾರ್ಡಿಂಗ್ ಸ್ಟುಡಿಯೋ ಬೆಂಗಳೂರು. ಲೆಟ್ಸ್ ಗೋ ಹೆಡ್ಫೋನ್ಸ್ ಹಾಕೋರಿ. ಆ ಸೈಡ್ ಸರಿತೆ ನಿಮ್ಮ ಸ್ಕ್ರೀನ್ ಕೊಟ್ಟೆ ಚಲೋ ಫೀಲ್ ಹೋಗೋಣ. ನೀವು ಬೇಡಿದ್ದು ನಾ ತೊಗೊಂಬಂದಿದ್ದು ನೋಡ್ರಿ ಇದ. ಕಳ್ಳ ಕುಬಸ ಮಾಡಿಸಿಕೊಂಡ ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಕಳ್ಳ ಕುಬಸ ಮಾಡಿಸಿಕೊಂಡ ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಕಣ್ಣ ಕುಕ್ಕುವಂಗನೇ ಉಡಿ ಹಿಡ್ಕೊಂಡ ಒಂದೈದೇನ ಊರ ದೇವ್ರ ನೋಡ ಕೊಂಡ, ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಕಳ್ಳ ಕುಬಸ ಮಾಡಿಸಿಕೊಂಡ, ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಕಣ್ಣ ಕುಕ್ಕುವಂಗನೇ ಉಡಿ ಹಿಡ್ಕೊಂಡ ಒಂದೈದೇನ ಊರ ದೇವ್ರ ಬೇಡಿಕೊಂಡ, ಕಣ್ಣ ಕುಕ್ಕುವಂಗನೇ ಉಡಿ ಹಿಡ್ಕೊಂಡ. ಬಾಯ್ ಮೊದ್ಲಕ್ ಒಂದು ಹೋಗಿ ನನಗ ಈಗಿನ ಕಣ್ಣು ಕುಕ್ಕು ಕಣ್ ಮುಂದೆ ಬರಾಕತ್ತಿ ಉಡಿ ಹಿಡ್ಕೊಂಡ. ವಾಹ್ ಬಾಯ್. ಕಳ್ಳ ಕುಬಸ ಮಾಡಿಸಿಕೊಂಡ ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಕಳ್ಳ ಕುಬಸ ಮಾಡಿಸಿಕೊಂಡ ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಚಂಡು ಹೂವಿನ ದಂಡಿ ಕಟ್ಟಿಕೊಂಡ, ಕಣ್ಣ ಕುಕ್ಕುವಂಗನೇ ಉಡಿ ಹಿಡ್ಕೊಂಡ ಒಂದೈದೇನ ಊರ ದೇವ್ರ ಬೇಡಿಕೊಂಡ, ಕಣ್ಣ ಕುಕ್ಕುವಂಗನೇ ಉಡಿ ಹಿಡ್ಕೊಂಡ ಒಂದೈದೇನ ಊರ ದೇವ್ರ ಬೇಡಿಕೊಂಡ. ಮರಿಯಲಿಂಗು ಆಡಿದಂತ ಹರದ ಉಗಿಯಲಿಂಗು ಗೆಳೆಯ ಪ್ರೀತಿ ಸಾಕಳಿ, ಮರಿಯಲಿಂಗು ಆಡಿದಂತ ಹರದ ಉಗಿಯಲಿಂಗು ಗೆಳೆಯ ಪ್ರೀತಿ ಸಾಕಳಿ. ರಿಯಲಿ ಬ್ರೋ, ಮೊದ್ಲಿನ ಟೈಪ್ ವೈ ಬಿಗಿನ್ ಟ್ರ್ಯಾಕ್ಸ್ಗಳು ಸಿಗೋದಿಲ್ಲ ಸುಳ್ಳು ಯಾಕೆ ಹೇಳಿ. ರೇರ್ ಸಿಗ್ತಾವು ಇಲ್ಲನಲ್ಲ, ರೇರ್. ಬಟ್ ಈ ಲೈನ್ಸ್ ಅದೈತ್ಲ ಬೈ, ಮದ್ವೆ ಆದ್ಮೇಲೆ ಒಂದ್ಸತಿ ಜಾತ್ರೆಗೆ ಬಂದಾಗ ಕಣ್ಣಿಗೆ ಕಾಣತ್ತಾಳಕ್ಕೆ.
ಹಾದಿಗಡ್ಡ ಬರಬ್ಯಾಡ ಕಣ್ಣೀರ ತರಬ್ಯಾಡ ಕಮ್ಮಂತ ಬಾಳೇಕ ಹರಲಿ ಹೊರಬ್ಯಾಡ ಹಾದಿಗಡ್ಡ ಬರಬ್ಯಾಡ ಕಣ್ಣೀರ ತರಬ್ಯಾಡ ಕಮ್ಮಂತ ಬಾಳೇಕ ಹರಲಿ ಹೊರಬ್ಯಾಡ ಅನುವ ತನುವ ಕೇಳಾಕ ಬಂದರ ಅಳಸತಿಯಾಕು ನೀನನ್ನ ಅನುವ ತನುವ ಕೇಳಾಕ ಬಂದರ ಅಳಸತಿಯಾಕು ನೀನನ್ನ ಚಾಡಿ ಹೇಳು ಮಂದಿಗೆ ಇಷ್ಟ ಸಾಕ ಕಾರಣ ತಪ್ಪ ತಿಳಿತಾರಂತ ಬಿಡಲಿಂಗೋ ಗೆಳೆತಾನ ಸಿಕ್ಕು ಸಾಯ ಬ್ಯಾಡ ಸಂಶಯದ ಸುಳಿ ವಾವ್. ಬಿದ್ದರ ಹ್ಯಾಂಗೇಳ ಬಾಳಿಗೆ ಹುಳಿ ಮರೆಯಲಿಂಗೋ ಆಡಿದಂಥ ಕಳಿ ವಾವ್. ಅದ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ರಿ. ಜಾತ್ರೆಗೆ ಬಂದಾಗ ಅನ್ನ ಹೇಳತ್ತಾನ ಈಗ ಲೈಕ್ ನನ್ನ ಕಣ್ಣು ಮುಂದೆ ಬರಕ್ಕೆ ಹೋಗ್ಬೇಡ, ಲೈಕ್ ನನ್ನ ಮುಂದೆ ಬರಕ್ಕೆ ಹೋಡ ಬಂದ ನಂಗೆ ಕಣ್ಣೀರು ತರ್ಸಕ್ಕೆ ಹೋಗ್ಬೇಡ, ಅಂದ್ರೆ ನಂಗೆ ಜೊತೆ ಮಾತಾಡಕ್ಕೆ ಹೋಗ್ಬೇಡ. ಅದಕ್ಕೆ ಅನ್ನದ ಲೈಕ್ ನಾರ್ಮಲ್ ಹೆಂಗದಿ ಆರಾಮದಿಲ್ಲ ಅಟ್ಲೀಸ್ಟ್ ಕನ್ವರ್ಸೇಷನ್ ಮಾಡಕ್ಕೆ ಬಂದೀನಿ, ಅದು ಮಾಡಬೇಡ ಅಂದ್ರೆ ಹೆಂಗಂತ. ಅದಕ್ಕೆ ಅನ್ನ ಹೇಳ್ತಾಳೆ ಮಂದಿ ಚಾಡ ಚುಚ್ಚು ಮಂದಿ ಇರ್ತಾರೆ, ನಾವು ಬರೀ ಮಾತಾಡಿದ್ದನ್ನು ಅದನ್ನು 100 ವಿಚಾರ ಮಾಡಿ 100 ಮಂದಿಗೆ 100 ಥರ ಕನ್ವರ್ಸೇಷನ್ ಕೊಟ್ಟು ಅದನ್ನು ಒಟ್ಟು ಥರ ನಿನ್ನ ಜೀವನ ಹಾಳು ಮಾಡಕ್ಕೆ ಲೈಕ್ ನಿನ್ನ ಜೀವನಕ್ಕೆ ನೀ ಯಾಕೆ ಹಾಳು ಮಾಡ್ಕೋತಿ ಅಂದ್ರೆ ಹುಳಿ ಹಿಂಡ್ಕೋತಿ. ಸೊ ನೀ ಅದಕ್ಕೆ ಪ್ರಾಬ್ಲಮ್ದಾಗ ಹಾಕೋತಿ ಅನ್ನೋದ. ಅದಕ್ಕೆ ಅಕ್ಕ ಹೇಳ್ತಾಳೆ ಈ 4 ಮಂದಿ ಸಂಬಂಧ ನಮ್ಮ ದೋಸ್ತಿ ಅದಕ್ಕೆ ನಾವು ಕೆಡ್ಸ್ಕೊಳ್ಳಿ ಅಂದ್ರೆ ನಮ್ಮ ಗೆಳತನ ನಮ್ಮ ಲವ್ ಅದಕ್ಕೆ ಹರದ ಒಗಿಯಲಿಂಗೋ ನಾ ಪ್ರೀತಿ ಸಾಕಳಿ ಮರೆಯಲಿಂಗೋ ಆಡಿದಂಥ ಕಳಿ ಹರದ ಒಗಿಯಲಿಂಗೋ ನಾ ಪ್ರೀತಿ ಸಾಕಳಿ ಗಂಡ ಮುಟ್ಟುವ ಎಡಿ ನಾಯಿ ಮುಟ್ಟಿದಂಗ ಆಗಬಾರ್ದು 4 ಮಂದಿ ಆಡಿಕೊಳ್ಳುವಂಗ ಗಂಡ ಮುಟ್ಟುವ ಎಡಿ ನಾಯಿ ಮುಟ್ಟಿದಂಗ ಆಗಬಾರ್ದು 4 ಮಂದಿ ಆಡಿಕೊಳ್ಳುವಂಗ ಕಲ್ಮಶವಿಲ್ಲದ ನಮಗೆಳಿ ತನಕ ಅಂಜಿಕೆ ಅಳುಕೆಂಬುದು ಯಾಕ ಕಲ್ಮಶವಿಲ್ಲದ ನಮಗೆಳಿ ತನಕ ಅಂಜಿಕೆ ಅಳುಕೆಂಬುದು ಯಾಕ ಹುಚ್ಚಿ ನಿನ್ನ ಹುಚ್ಚುತನಕ ಏನಂತ ಅನಬೇಕ ಹುಚ್ಚಿ ಅಂದ್ರು ಆನವಲ್ಲಿ ನಿನ ಗೆಳೆತನ ಬೇಕಾ ಹೊಟ್ಟಿಲೆ ಇದ್ದಾಕಿ ಹೊಳಿ ದಾಟ ಬ್ಯಾಡಂದ್ರು ದಾಟತನಂತಿದಿ ಬಿದ್ದು ಹಟಕ ಮದುವೆಗೆ ಮೊದಲ ಇದ್ದ ಪ್ರೀತಿ ಮರತೇನ ಇಲ್ಲ ನನಗೆ ಲೈಕ್ ಮದುವೆಕ್ಕಿಂತ ಮೊದಲು ಇದ್ದಿದ್ದು ಪ್ರೀತಿ ಮರ್ತಿಲ್ಲ. ಬಟ್ ಈಗ ಎಲ್ಲಿ ನಾವು ಇಬ್ಬರು ಮಾತಾಡಿದ್ರೆ 4 ಮಂದಿ 4 ವಿಚಾರ ಮಾಡಿ ನಿನ್ನ ಒಂದು ಜೀವನ ಹಾಳಾಕೇತನೋ ಚಿಂತೆ ಐತೆ ಅಷ್ಟ. ನಿನ್ನ ಮ್ಯಾಗ ಪ್ರೀತಿ ಕಮ್ಮಿ ಆಗಿಲ್ಲ, ನಿನ್ನ ಮ್ಯಾಗ ಪ್ರೀತಿ ಕಮ್ಮಿ ಗಂಡ ಮುಟ್ಟುವ ಏಡಿ ನಾಯಿ ಮುಟ್ಟಿದಂಗ ಆಗಬಾರ್ದು 4 ಮಂದಿ ಆಡಿಕೊಳ್ಳುವಂಗ ಗಂಡ ಮುಟ್ಟುವ ಏಡಿ ನಾಯಿ ಮುಟ್ಟಿದಂಗ ಆಗಬಾರ್ದು 4 ಮಂದಿ ಆಡಿಕೊಳ್ಳುವಂಗ ಕಲ್ಮಶವಿಲ್ಲದ ನಮಗೆಳಿ ತನಕ ಅಂಜಿಕೆ ಅಳುಕೆಂಬುದು ಯಾಕ ಕಲ್ಮಶವಿಲ್ಲದ ನಮಗೆಳಿ ತನಕ ಆ 4 ಮಂದಿ ಗೊತ್ತಿಲ್ಲ. ಹುಚ್ಚಿ ನಿನ್ನ ಹುಚ್ಚುತನಕ ಏನಂತ ಅನಬೇಕ ಹುಚ್ಚಿ ಅಂದ್ರು ಆನವಲ್ಲಿ ನಿನ ಗೆಳೆತನ ಬೇಕಾ ಹೊಟ್ಟಿಲೆ ಇದ್ದಾಕಿ ಹೊಳಿ ದಾಟ ಬ್ಯಾಡಂದ್ರು ದಾಟತನಂತಿದಿ ಬಿದ್ದು ಹಟಕ ಮದುವೆಗೆ ಮೊದಲ ಇದ್ದ ಪ್ರೀತಿ
ಇಲ್ಲ. ಆ ಪ್ರೀತಿಗೆ ಗೆಳೆತನನ್ನೋ ಹೆಸರಿಟ್ಟೇನ ಮದುವೆಗೆ ಮೊದಲ ಇದ್ದ ಪ್ರೀತಿ ಮರತೇನ ಆ ಪ್ರೀತಿಗೆ ಗೆಳೆತನನ್ನೋ ಹೆಸರಿಟ್ಟೇನ ಕಳ್ಳ ಕುಬಸ ಮಾಡಿಸಿಕೊಂಡ ಚೆಂಡು ಹೂವಿನ ದಂಡಿ ಕಟ್ಟಿಕೊಂಡ ಕಳ್ಳ ಕುಬಸ ಮಾಡಿಸಿಕೊಂಡ ಚೆಂಡು ಹೂವಿನ ದಂಡಿ ಕಟ್ಟಿಕೊಂಡ ಚೆಂಡು ಹೂವಿನ ದಂಡಿ ಕಟ್ಟಿಕೊಂಡ ಕಣ್ಣ ಕುಕ್ಕುವಂಗನೇ ಉಡಿ ಹಿಡ್ಕೊಂಡ ಬಂದೈದೇನ ಊರು ದೇವ್ರ ಬೇಡಿಕೊಂಡ ಕಣ್ಣ ಕುಕ್ಕುವಂಗನೇ ಉಡಿ ಹಿಡ್ಕೊಂಡ ಬಂದೈದೇನ ಊರು ದೇವ್ರ ಬೇಡಿಕೊಂಡ. Yeah. So that was the track. After a long time, I think ನಾ ರಿಯಾಕ್ಷನ್ ಮಾಡೋ ಮೇನ್ ಥಿಂಗ್ ಫೇಮಸ್ ಆಗೋದು ಅನ್ನೋಕ್ಕಿಂತ ಸಮ್ಟೈಮ್ಸ್ ದ ಫೀಲಿಂಗ್ಸ್ ಈ ಸಾಂಗ್ಸ್ಗಳು ಯಾವ ಟೈಪ್ ನಾವು ಫೀಲ್ ಮಾಡಿಸ್ತಾವ ಅನ್ನೋದು ನೋಡಕ್ಕೆ ನಾನು ರಿಯಾಕ್ಷನ್ ಮಾಡುತ್ತೇನೆ. ಬಿಕಾಸ್ ಐ ಥಿಂಕ್ ಬೇಕು ನಾವು ನಾರ್ಮಲಾಗಿ ಆ್ಯಸ್ ಅ ರಿಯಾಕ್ಷನ್ ಮಾಡೋದಕ್ಕೆ ಮೊದಲು ಕೇಳೋದಕ್ಕೂ ಈಗ ಸಾಂಗ್ ಕೇಳೋದಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಮೊದಲು ಸಾಂಗ್ ಹೆಂಗೆ ಕೇಳ್ತಿದ್ದೆ ಅಂದರೆ ಎಂಜಾಯ್ ಮಾಡೋಕ್ಕೆ ಕೇಳ್ತಿದ್ದೆ, ಫಕ್ ದ ಇಮೋಷನ್ಸ್ ಅಂತಿದ್ದೆ ನಾ. ಬಟ್ ಈಗ ನೋ ಬ್ರೋ, ಆ ಸಾಂಗ್ದಾಗ ಆ ಲಿರಿಕ್ಸಿಗೆ ಯಾವ ರೀತಿ ಒಂದು ಎಕ್ಸ್ಪ್ಲನೇಷನ್ ತೊಗೋಬೋದು ಮೈಂಡ್, ಆ ಪ್ರೀತಿ ಲೈಕ್ ಯಾವ ಟೈಪ್ ಎಕ್ಸ್ಪ್ಲನೇಷನ್ ಕೊಡ್ಬೋದು ಆ ವರ್ಡಿಗೆ ಅನ್ನೋದನ್ನು ವಿಚಾರ ಮಾಡ್ತಿರ್ತೈತಿ. ಈಗ ಮೈಂಡ್ ಈ ಸಾಂಗ್ ಏನು ಹೇಳಾಕತ್ತೈತೆ ಅನ್ನೋದು ವಿಚಾರ ಮಾಡ್ತಿರ್ತೈತಿ. ಮೊದ್ಲು ಹಂಗಿದ್ದಿರ್ಕಿಲ್ಲ, ಮೊದಲು ಸಾಂಗ್ ಹಚ್ಚಿದ್ವಿ ಎಂಜಾಯ್ ಮಾಡ ಅವನು ಹಾಡ ಸಾಂಗ್ದವ ಸಾಯಕ್ಕೆ ನಿಂತಿರ್ತಾನಲ್ಲಿ, ನಿನ್ನ ಬಿಟ್ಟನ ಹೆಂಗೆ ಇರಲಿ ಅಂತಿರ್ತಾನೆ. ನಮಗದಿಲ್ಲ, ಶಾಂಟ ಫುಲ್ ವೈಬ್ದಾಗ ನಿನ್ನ ಬಿಟ್ಟನ ಹೆಂಗಿರಲಿ, ಇದು ನಾರ್ಮಲ್ ವೈಬ್ನೆಸ್ ಇತ್ತು. ಬಟ್ ರಿಯಾಕ್ಷನ್ ಮಾಡಿದಾಗಿಂದ ನಿನ್ನ ಬಿಟ್ಟು ಎದಕ್ಕಿರಲಿ ಅಂತ ಯಾ ರೇಂಜಿಗೆ ಫೀಲಾಗಿ ಅವ್ನು ಹೇಳಾಕತ್ತಾನ ಅನ್ನೋದು ಫೀಲ್ ಮಾಡ್ತೇನೆ ನಾ ಈಗ. ಸೊ ದ್ಯಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೊದಲಲ್ಲಿ ಕೇಳೋದಕ್ಕೂ ಈಗ ಪ್ರೆಸೆಂಟ್ ಕೇಳೋದಕ್ಕೂ ನಾ. ಸೊ ಐ ಆಮ್ ಅ ಪರ್ಫೆಕ್ಟ್ ಲಿಸ್ನರ್ ಅನ್ಬೋದು, ಪರ್ಫೆಕ್ಟ್ ಇಮೋಷನ್ ಕ್ಯಾಚರ್ ಅನ್ಬೋದು, ಕರೆಕ್ಟ್ ಒಂದು ಲವ್ನ ಅಬ್ಸರ್ವ್ ಮಾಡುವಂಥ ಮನಸ್ಸು ಕ್ರಿಯೇಟ್ ಮಾಡಿ ಅನ್ಬೋದು ಈಗ. ಸೊ ದಿಸ್ ವಾಸ್ ಅ ಟ್ರ್ಯಾಕ್ ಕಳ್ಳೋ ಕುಬಸ ಮಾಡಿಸಿಕೊಂಡ. ಸೊ ಸಿಂಪಲ್ ಥಿಂಗ್, ಇಲ್ಲೊಂದು ಲೈಕ್ ಹುಡುಗಿದು ಆಲ್ರೆಡಿ ಮದುವೆಯಾಗಿ ಹೋಗೈತಿ. ಸೊ ಊರಿನ ಜಾತ್ರೆಗೆ ಬಂದಾಳ, ಸೊ ಕುಬ್ಸಕ್ಕೆ ಬಂದಾಳ. ಆ ಟೈಮ್ದಾಗ ಒಂದು ಕನ್ವರ್ಸೇಷನ್ ನಡೆಯಾಕತ್ತೈತಿ. ಸೊ ಆ ಕನ್ವರ್ಸೇಷನ್ ಆಲ್ರೆಡಿ ನಿಮ್ಗೆ ಹೇಳಿನ. ಸೊ ಮಂದಿ ಏನಂತಾರೆ, ನಾವು ಇಬ್ಬರು ಮಾತಾಡಿರಂತ. ಅದೇ ರೀತಿ ಹುಡುಗಿ ಹೇಳ್ತಾಳೆ, 4 ಮಂದಿ ವಿಚಾರಕ್ಕೆ ಅದಕ್ಕೆ ವಿಚಾರ ಮಾಡ್ತೀವಿ, ನಮ್ಮ ಇಬ್ಬರು ಒಂದು ಹೇಳ್ತಾನೆ ಹಿಂಗೆ ಇರಲಿ ಕೊನೆಯವ್ರಿಗೂ ಅಂತ. ಅದಕ್ಕೆ ಅನ್ನ ಹೇಳ್ತಾನೆ, ಹೊಟ್ಟಿಲಿದ್ದವ್ರ ಹೊಳಿ ದಾಟಬಾರ್ದು ಅಂತಾಳೆ. ಸೊ ಅದೇ ರೀತಿ ಬಟ್ ನೀ ದಾಟ್ತೀನಿ, ನಾನೇನು ಮಾಡೋಕೆ ಬರ್ತೈತಿ ಅಂತಂದ್ರೆ. ಸೊ ಆ ಕನ್ವರ್ಸೇಷನ್ ನಡೆಯಾಕತ್ತೈತಿ. ಸೊ ಹೆಂಗೆ ಅನಿಸ್ತಂತ ಹೇಳ್ರಿ, ಯಾರೇ ನೋಡಿಲ್ಲ ನೋಡಿರ್ತೀರ ಆಲ್ಮೋಸ್ಟ್. ಬಟ್ ಐ ಆಮ್ ನ ಲೇಟ್, ಬಟ್ ಇನ್ನೊಂದ್ಸತಿ ಹೋಗಿ ನೋಡ್ರಿ. ಈಗ ಇನ್ನು ಬೇರೆವು ಅಂತಲ್ಲ, ಪರ್ಸ್ಪೆಕ್ಟಿವ್ ಚೇಂಜ್ ಆಗಿರ್ತೈತಿ ಈಗ, ಬಿಕಾಸ್ ನನ್ನ ರಿಯಾಕ್ಷನ್ ನೋಡ್ರಿ. ಸೊ ದ್ಯಾಟ್ಸ್ ವೈ. ಈಗ ನೆಕ್ಸ್ಟ್ ರಿಯಾಕ್ಷನ್ ಆಲ್ರೆಡಿ ಬಿಡಿ ಬೇಡ, ನೀವು ಹೋಪ ನಿಮ್ಮ ಅನ್ನೋದು ದೊಡ್ಡ ತಪ್ಪು. ಲವ್ ಯಸ್, ಬಾಯ್.